ದೇವರ ಉಪಾಸನೆಯನ್ನು ಮಾಡುವಾಗ ಯಾವ ಯಾವ ವಸ್ತುಗಳನ್ನು ಉಪಯೋಗ ಮಾಡಬೇಕು, ಯಾವ ಬಣ್ಣದ ವಸ್ತುಗಳನ್ನು ಉಪಯೋಗ ಮಾಡಬೇಕು ಅಂತ ಹೇಳಿ ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಾರೋ ಅದೇ ರೀತಿಯಲ್ಲಿ ನಾವು ಉಪಯೋಗವನ್ನು ಮಾಡೋದ್ರಿಂದ ನಮಗೆ ಆ ದೇವತೆಗಳ ತತ್ವಗಳು ಹೆಚ್ಚಾಗಿ ನಮ್ಮ ಕಡೆಗೆ ಆಕರ್ಷಿತವಾಗುತ್ತೆ ಮತ್ತು ನಮಗೆ ಅದರ ಲಾಭ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಯಾ ದೇವತೆಗಳಿಗೆ ಒಂದು ವಿಶಿಷ್ಟವಾದ ತತ್ವಗಳು ಹೇಗಿದೆಯೋ ಹಾಗೆ ವಿಶಿಷ್ಟವಾದ ಆಕಾರಗಳನ್ನು ಕೂಡ ನಾವು ನೋಡ್ತೇವೆ. ಗಣಪತಿಯ ಒಂದು ಆಕಾರ ಇರಬಹುದು, ಅಥವಾ ದೇವಿಯ ಆಕಾರ ಇರಬಹುದು, ಬೇರೆ ಬೇರೆ ದೇವರ ವಾಹನಗಳಿರಬಹುದು. ಅದೇ ರೀತಿಯಲ್ಲಿ ಆ ದೇವರಿಗೆ ಉಪಾಸನೆ ಮಾಡಲಿಕ್ಕೆ ಉಪಯೋಗ ಮಾಡುವಂತಹ ಫಲ ಪುಷ್ಪಗಳು ಬೇರೆ ಬೇರೆ ಹೇಗಾಗಿರುತ್ತೋ ಹಾಗೆ ಶಿವನ ಉಪಾಸನೆಯಲ್ಲಿ ಕೂಡ ನಾವು ಶಿವನಿಗೆ ವಿಶೇಷವಾಗಿ ಕೇದಿಗೆ ಪುಷ್ಪವನ್ನು ಕೂಡ ನಾವು ಸಮರ್ಪಣೆಯನ್ನು ಮಾಡ್ತೇವೆ. ಹಾಗೆ ಶಿವನಿಗೆ ಉದ್ಬತ್ತಿಯನ್ನು ಹಚ್ಚುವಾಗಲೂ ಕೂಡ ಕೇದಿಗೆ ಪರಿಮಳ ಇರುವಂತಹ ಉದ್ಬತ್ತಿಯನ್ನು ಹಚ್ಚಿದಾಗ ನಮಗೆ ಶಿವತತ್ವವನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಶಿವನ ಉಪಾಸನೆಯಲ್ಲಿ ಎಷ್ಟೊಂದು ವೈಶಿಷ್ಟ್ಯ ಇದೆ ಅನ್ನೋದನ್ನು ನಾವು ಇದರಿಂದ ತಿಳ್ಕೊಳ್ಬಹುದು. ಇನ್ನು ಶಿವನ ಪೂಜೆಯನ್ನು ಮಾಡುವಾಗ ನಾವು ಲಿಂಗರೂಪದಲ್ಲೇ ಯಾಕೆ ಮಾಡ್ತೇವೆ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹೇಗೆ ಒಂದು ದತ್ತ ಸಂಪ್ರದಾಯಕ್ಕನುಸಾರವಾಗಿ ಶಿವ ಸೃಷ್ಟಿ ಸ್ಥಿತಿ ಲಯಕ್ಕೆ ಸಂಬಂಧಪಟ್ಟಿರುವಂತಹ ದೇವತೆ ಆಗಿದ್ದಾನೆ ಅನ್ನೋದನ್ನು ನಾವು ತಿಳ್ಕೊಂಡು, ಅಂದರೆ ಲಯದ ದೇವತೆ ಆಗಿರೋದ್ರಿಂದ ಶಿವನ ಒಂದು ರೂಪವನ್ನು ಲಿಂಗ ರೂಪದಲ್ಲಿ ಮಾಡಲಾಗಿದೆ. ಇಡೀ ಒಂದು ಸೃಷ್ಟಿಯ ನಿರ್ಮಿತಿಯಾಗುವಂತಹ ಒಂದು ಕಾಲದಲ್ಲಿ ಸೃಷ್ಟಿಯ ನಿರ್ಮಿತಿ ಆಗಬೇಕಾದ್ರೆ ಶಿವ ಮತ್ತು ಶಕ್ತಿ ಇವರ ಸಂಗಮ ಆಗಬೇಕು. ಹಾಗೆ ಸೃಜನಶೀಲತೆ ಮತ್ತು ಪಾವಿತ್ರ್ಯದ ಸಂಕೇತವಾಗಿರುವಂತಹ ಆ ಲಿಂಗ ಮತ್ತು ಪಾಣಿಪೀಠ ಏನಿದೆ ಇದು ಈ ಒಂದು ಸೃಷ್ಟಿಯ ಮೂಲ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಪಾರ್ವತಿ ಪರಮೇಶ್ವರರಿಗೆ ಇಡೀ ಜಗತ್ತಿನ ತಂದೆ ತಾಯಿಯರು ಅಂತ ನಾವು ಹೇಳ್ತೇವೆ. ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ ಹೇಳ್ತೇವೆ ನಾವು. ಅದೇ ರೀತಿಯಲ್ಲಿ ಇಡೀ ಒಂದು ಸೃಷ್ಟಿಯ ತಂದೆ ತಾಯಿ ಯಾರು ಅಂತ ಹೇಳಿದ್ರೆ ಶಿವ ಪಾರ್ವತಿಯರು ಅಂತ ಹೇಳಲಾಗತ್ತೆ. ಹಾಗಾಗಿ ಅದರ ಪ್ರತೀಕ ಆಗಿರುವಂತಹ ಶಿವಲಿಂಗವನ್ನು ನಾವು ನೋಡ್ತೇವೆ. ಸಾಮಾನ್ಯವಾಗಿ ನಾವು ಶಿವಲಿಂಗದ ಪೂಜೆಯನ್ನು ಮಾಡುವಾಗ ತಿಳ್ಕೊಳ್ತೇವೆ ಶಿವಲಿಂಗದ ಪಾಣಿಪೀಠ ಯಾವ ಕಡೆಯಲ್ಲಿರುತ್ತೆ. ಶಿವಲಿಂಗದ ಪಾಣಿಪೀಠ ಅದರ ಒಂದು ಹರಿನಾಳ ಸಾಮಾನ್ಯವಾಗಿ ಉತ್ತರಾಭಿಮುಖವಾಗಿರುತ್ತೆ. ಎಲ್ಲಾದರೂ ಕೂಡ ಆ ಒಂದು ಪಾಣಿಪೀಠ ಹರಿನಾಳ ಏನಿದೆ ಅದು ದಕ್ಷಿಣಾಭಿಮುಖವಾಗಿದ್ದರೆ ಅಲ್ಲಿ ಶಿವನ ಶಕ್ತಿಯು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಕ್ಷೇಪಿತ ಆಗ್ತಾ ಇರುತ್ತೆ.